ನೋಡಿಪ್ಪ, ಟೇಸ್ಟ್ ನೋಡಿ. ಚಳಿ ಟೈಮಲ್ಲಿ ಕೂಡ ಆಗುತ್ತೆ, ಇದು ತುಂಬ ಟೇಸ್ಟಿಯಾಗಿರುತ್ತೆ. ನೋಡಪ್ಪ, ಇದು ಪನ್ನೀರ್ ತಕ್ಕೊಂಡೆ ಅಲ್ವಾ, ಇದರಲ್ಲಿ ಫಿಲ್ಟ್ರ್ ಮಾಡಿ ಆ ನೀರಿದು ಹಾಲು ನೀರು ಇದಕ್ಕೇನೆ ಮೊಸರು ಹಾಕ್ತಾಯಿದ್ದೀನಿ ನೋಡಿ. ಇದನ್ನು ಹೆಪ್ಪಾಕ್ತಾಯಿದ್ದೀನಿ ನೋಡಿಪ್ಪ. ಮೊಸರು ಹಾಕಿದ್ದೀರಾ, ಇದನ್ನು ಮುಚ್ಚಿಡಿ, ಇದು ಮೊಸರಾಗುತ್ತೆ ನೋಡಿಪ್ಪ. ಚೆನ್ನಾಗಿ ಹದವಾಗಿ ಹಾಲು ಕಾಯಿಸಿ ನಾನು ಕೆನೆ ತೆಗೆದು ಫೀಸರಲ್ಲಿಟ್ಟು ಅದರಲ್ಲಿ ಬೆಣ್ಣೆ ತೆಗೆದು ನೋಡಿಸಿದ್ದೀನಿ ನಿಮಗೆ. ಮತ್ತು ಅದರಲ್ಲಿ ಬಂದದ್ದನ್ನು ಮತ್ತೆ ನಿಮಗೆ ಪನ್ನೀರು ನೋಡಿಸಿದ್ದೀನಿ, ಮತ್ತು ಪನ್ನೀರು ಮಾಡಿರೋದು ನೋಡಿಸಿದ್ದೀನಿ. ಇನ್ನು ಸೆಕೆಂಡ್ ವಿಡಿಯೋ, ಥರ್ಡ್ ವಿಡಿಯೋ ಇದು. ಅದರಲ್ಲಿ ಬಂದ ನೀರಿನಲ್ಲಿ ಪನ್ನೀರ್ ಫಿಲ್ಟ್ರ್ ಮಾಡಿದ ನೀರಿನಲ್ಲಿ ನೋಡಿ, ಮತ್ತೆ ಇದಕ್ಕೆ ಮೊಸರು ಹಾಕಿ ಹೆಪ್ಪಾಕಿಟ್ಟಿದ್ದೆ ನೋಡಿ. ಅದು ಈ ಥರ ಇದೆ. ಇದರಲ್ಲಿ ನಿಮಗೆ ಸೂಪ್ ತೋರಿಸ್ತಾ ಇದ್ದೀನಿ, ಥರ್ಡ್ ವಿಡಿಯೋ ನೋಡಿಪ್ಪ. ಮಜ್ಜಿಗೆ ಸಾರಿಗೆ ಸಾಸಿವೆ, ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕ್ತೀನಿ ಇದಕ್ಕೆ, ಅರಿಶಿನ, ಒಂದು ಸ್ವಲ್ಪ ಜೀರಿಗೆ ಪುಡಿ, ಉಪ್ಪು, ಒಣ ಶುಂಠಿ ಪೌಡ್ರು, ಇದು ಜಜ್ಜಿರೋದು ಬೆಳ್ಳುಳ್ಳಿ ಸ್ವಲ್ಪ, ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ. ಓಕೆನಾ? ಇದು ಒಗ್ಗರಣೆಗೆ ನೋಡಿಪ್ಪ. ಪಾತ್ರೆ ಇಟ್ಟಿದ್ದೀನಿ, ಸ್ವಲ್ಪ ತುಪ್ಪ ಹಾಕಿದ್ದೀನಿ. ಇದಕ್ಕೆ ಸಾಸಿವೆ, ನಾನು ಮಜ್ಜಿಗೆ ಸಾರು ಮಾಡ್ತಾಯಿದ್ದೀನಪ್ಪ. ಇದು ಮಜ್ಜಿಗೆ ಸಾರು ಅಂತಾದರೂ ಹೇಳ್ಬೋದು, ಸೂಪ್ ಅಂತಾದರೂ ಹೇಳ್ಬೋದು ನೋಡಿ. ಪ್ಯಾನ್ ಇಟ್ಟಿದ್ದೀನಿ, ತುಪ್ಪ ಹಾಕಿದ್ದೀನಿ ಇದಕ್ಕೆ. ನೀವು ಬೇಕಾದ್ರೆ ಎಣ್ಣೆ ಬೇಕಾದ್ರೂ ಹಾಕ್ಕೋಬೋದು. ಸಾಸಿವೆ ಹಾಕಿದ್ದೀನಿ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ. ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿಟ್ಕೊಳ್ಳಿಪ್ಪ, ಸ್ವಲ್ಪ ಕೆಂಪಾಗಲಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಅರಿಶಿನ, ಸ್ವಲ್ಪ ಶುಂಠಿ ಪೌಡ್ರು, ಒಣ ಶುಂಠಿ ಪೌಡ್ರು, ಸ್ವಲ್ಪ ಜೀರಿಗೆ ಪೌಡ್ರು ಹಾಕಿ ಎಲ್ಲ ಹೆಲ್ದಿ ನೋಡಿ. ಬೆಳ್ಳುಳ್ಳಿ ಘಮ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಜೀರಿಗೆ ಪೌಡ್ರು, ಒಣ ಶುಂಠಿ ಪೌಡ್ರು, ಇದು ಮಸಾಲ ಮಜ್ಜಿಗೆ ನೋಡಿಪ್ಪ. ಒಗ್ಗರಣೆ ಹಾಕಿದ್ದೀರಲ್ಲ, ಅದಕ್ಕೆ ಇದನ್ನು ಬಗ್ಸಿ ನೋಡಿಪ್ಪ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇದು ತಿರುಗಿಸ್ತಾ ಇರಬೇಕಪ್ಪ ನೀವು, ಮತ್ತು ಒಡಿಬಾರ್ದು, ಇದು ಒಡೊಡಕ್ಕೆ ಥರ ಆಗಬಾರ್ದು. ಈ ಥರ ತಿರುಗಿಸ್ತಾ ಇರಿ ನೋಡಿ, ಈ ಥರ ಇರಬೇಕು ನೋಡಿ. ಎಷ್ಟು ಒಳ್ಳೆ ಕಲರ್ ಇದೆ. ಅರಿಶಿನ ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಒಳ್ಳೆಯದು ಇದು ಅಲ್ವಾ, ಅರಿಶಿನ ಬಿದ್ದರೆ ಒಳ್ಳೆಯದು ನೋಡಿ. ಇದು ಒಳ್ಳೆ ಸೂಪ್ ಕೊಟ್ಟರೆ ನಿಮಗೆ ಗ್ಲಾಸಲ್ಲಿ ಟೇಸ್ಟಿಯಾಗಿ ಘಮ ಘಮ ಅಂತ ಇರುತ್ತೆ, ಮತ್ತು ಹೆಲ್ದಿ ಕೂಡ. ಓಕೆ, ಸರ್ವ್ ಮಾಡ್ತಾಯಿದ್ದೀನಿ. ಇದು ಫೀವರ್ ಇರಲಿಪ್ಪ, ಫೀವರ್ ಇದ್ದರೂ ಕೂಡ ಕುಡಿಬೋದು ಇದನ್ನು, ಏಕೆಂದರೆ ಅರಿಶಿನ, ಬೆಳ್ಳುಳ್ಳಿ, ಜೀರಿಗೆ ಪುಡಿ ಎಲ್ಲ ಬಿದ್ದಿದೆಯಲ್ಲ, ಆರೋಗ್ಯ ಆಗುತ್ತೆ, ಏನೂ ಆಗಲ್ಲ. ಇದು ಯಾವ ಟೈಮಲ್ಲಿ ಬೇಕಾದ್ರೂ ಕುಡಿಬೋದು. ಸೂಪ್ ಥರನೂ ಆಗುತ್ತೆ, ಇಲ್ಲ ಮಸಾಲ ಮಜ್ಜಿಗೆ ಥರದ್ದು ಆಗುತ್ತೆ. ಬೇಕಂದರೆ ನೀವು ಫಿಲ್ಟ್ರ್ ಮಾಡ್ಕೊಳ್ಳಿ, ಬೇಡ ಅಂದರೆ ಹೀಗೆ ಇರಲಿ, ತುಂಬ ಚೆನ್ನಾಗಿರುತ್ತೆ ಅಪ್ಪ. ಓಕೆ ನೋಡಿಪ್ಪ, ಎಲ್ಲ ಟೈಮಲ್ಲೂ ಇದು ಹೆಲ್ದಿ. ಟೇಸ್ಟ್ ನೋಡಿ ಕಾಮೆಂಟ್ಸ್ ಮಾಡಿ. ಓಕೆ, ಸಿ ಯು.